ಬಹಳ ಮುಖ್ಯವಾಗಿ ಕಾಯಬೇಕು ಇನ್ನು. ಹೌದು, ಶಾಸಕರು ಇನ್ನೂ ಕೂಡ ಕಾಯಲೇಬೇಕು. ಯಾಕೆಂದರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ನವರು ಇವತ್ತಿನೇ ಗ್ರೀನ್ ಸಿಗ್ನಲ್ ಕೊಟ್ಟು ನಾಳೆ ಒಳಗಡೆ ಬಹುತೇಕ ಫೈನಲ್ ಆಗಿ ಬಹುತೇಕ ಮುಂದಿನ ಸೋಮವಾರದ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೀಬಹುದು ಅಂತೇಳಿ ನಿರೀಕ್ಷೆ ಇತ್ತು. ಆದರೆ ಈಗ ಅನಿವಾರ್ಯ ಕಾರಣಕ್ಕಾಗಿ ಮುಂದೂಡಿಕೆ ಮಾಡಿದ್ದಾರೆ. ಹಾಗಿದ್ದರೂ ಆಕಾಂಕ್ಷಿಗಳು ದೆಹಲಿಯವರೆಗೂ ತಲುಪಿ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಏರ್ಪೋರ್ಟ್ನಲ್ಲಿ ಏನೋ ಫ್ಲೈಟ್ ಹತ್ತೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಮಾತಾಡ್ತಾ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಪರಿಗಣಿಸಿದರೆ ಮಾತ್ರ ಸರ್ಕಾರಕ್ಕೆ ಶಕ್ತಿ ಬರುತ್ತೆ, ಸಂಘಟನೆಗೆ ಶಕ್ತಿ ಬರುತ್ತೆ, ಪಕ್ಷಕ್ಕೆ ಶಕ್ತಿ ಬರುತ್ತೆ. ಹೀಗಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪರವಾಗಿ ತಾವೇ ವಕಾಲತ್ತು ವಹಿಸ್ತಾ ಇದ್ದಾರೆ. ಹಾಗಾಗಿ ಏನು ನಡೀತಿದೆ ಕಾಂಗ್ರೆಸ್ನ ಮನೆಯೊಳಗಡೆ ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತೀವಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಪ್ರಕ್ರಿಯೆ ಸಂಪೂರ್ಣವಾಗಿದೆ. विधानसभा के सत्र से पहले मंत्रिमंडल का गठन पूरा कर लिया जाएगा. ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡುವ ಉದ್ದೇಶದಲ್ಲಿ ಕೇಳಿದೆ. ನನಗೆ ವಿಶ್ವಾಸ ಇದೆ, ನನಗೆ ಮಾನ್ಯತೆ ಸಿಗ್ತದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಇನ್ನಷ್ಟು ವಿಳಂಬವಾಗ್ತಿದೆ. ದೆಹಲಿಯಲ್ಲಿ ಇವತ್ತು ಇಡೀ ದಿನ ಸಾಲು ಸಭೆಗಳು ನಡೆದವು. 3-4 ಸಭೆಗಳ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಢೀರ್ ಬೆಂಗಳೂರಿಗೆ ವಾಪಸ್ಸಾದರು. ಹಾಗಾಗಿ ಹೊಸ ಸಚಿವರ ಲಿಸ್ಟ್ ಫೈನಲ್ ಆಗಲಿಲ್ಲ. ಇನ್ನೊಂದು ವಾರಕ್ಕೆ ಮುಂದಕ್ಕೆ ಹೋಯಿತು. ಮುಂದಿನ ವಾರ ಮತ್ತೊಂದು ಸಭೆ ಮಾಡಿ ಲಿಸ್ಟ್ ಫೈನಲ್ ಮಾಡುವ ತೀರ್ಮಾನಕ್ಕೆ ಬರಲಾಗಿದೆ. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಅಂದ್ರೆ ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಸಿದ್ದರಾಮಯ್ಯ ಒಂದು ಲಿಸ್ಟ್, ಡಿಕೆ ಶಿವಕುಮಾರ್ ಒಂದು ಲಿಸ್ಟ್, ಹೈಕಮಾಂಡ್ ಮತ್ತೊಂದು ಲಿಸ್ಟ್, ಹೀಗೆ ಲಿಸ್ಟ್ಗಳನ್ನಿಟ್ಕೊಂಡು ಸಭೆಗಳು ನಡೆದವು. 10 ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ಮನೆಯಲ್ಲಿ ನಡೆದ ಸಭೆಯೂ ಅಪೂರ್ಣವಾಯಿತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ರಣದೀಪ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಇದ್ದ ಸಭೆಯಲ್ಲಿ ಸದ್ಯಕ್ಕೆ ಯಾವುದೇ ತೀರ್ಮಾನಗಳಾಗಿಲ್ಲ. ಮುಂದಿನ ವಾರ ಮತ್ತೊಂದು ಸಭೆ ಮಾಡಿ ಆಗಸ್ಟ್ 6ರಿಂದ ಅಧಿವೇಶನ ಶುರುವಾಗಲಿದ್ದು ಅದಕ್ಕೂ ಮುನ್ನವೇ ಆಗಲಿದೆ ಎಂಬ ಸಂದೇಶ ಹೊರಬಿದ್ದಿದೆ. 20 वैकेंसीज कैबिनेट में है और एक स्पीकर का पद खाली है. मंत्रणा होने दीजिए, चर्चा के बाद ही कुछ कहा जा सकता है. प्रयास यही रहेगा कि ज़्यादा से ज़्यादा या सभी वैकेंसीज भरी जाएं. तो सत्र से पहले एक्सपेंशन होगा? जी, मुझे बिल्कुल उम्मीद है कि विधानसभा के सत्र से पहले मंत्रिमंडल का गठन पूरा कर लिया जाएगा. ಬೆಳಿಗ್ಗೆಯಿಂದಲೇ ದೆಹಲಿಯ ಕರ್ನಾಟಕ ಭವನ, ರಣದೀಪ್ ಸುರ್ಜೇವಾಲಾ ಮನೆ, ಕೆಸಿ ವೇಣುಗೋಪಾಲ್ ಮನೆ, ಸೋನಿಯಾ ಗಾಂಧಿ ಮನೆಯಲ್ಲಿ ರಾಜ್ಯ ಸಚಿವ ಸಂಪುಟದ್ದೇ ಚರ್ಚೆಗಳು, ಬೆಳವಣಿಗೆಗಳು ನಡೆದವು. ಸುರ್ಜೇವಾಲಾರನ್ನ ಮೊದಲಿಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಭೇಟಿಯಾಗಿದ್ದರು. ಬಳಿಕ ಸಿದ್ದರಾಮಯ್ಯ ಭೇಟಿಯಾಗಿದ್ದರು. ನಂತರ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಸುರ್ಜೇವಾಲಾ ಮನೆಗೆ ಬಂದು ಸಂಪುಟದ ಬಗ್ಗೆ ಚರ್ಚೆ ಮಾಡಿದ್ದರು. ಅದೆಲ್ಲವೂ ಆದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದರು. ಸಂಪುಟ ಪುನರಚನೆ, ಆಕಾಂಕ್ಷಿಗಳ ಲಿಸ್ಟ್ ಫೈನಲ್ ಬಗ್ಗೆಯೂ ಸಮಾಲೋಚನೆಗಳು ನಡೆದಿದ್ದವು. ಇನ್ನು ಕರ್ನಾಟಕ ಭವನದಲ್ಲೇ ಬೀಡು ಬಿಟ್ಟಿರುವ ಆಕಾಂಕ್ಷಿಗಳು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿ ಮಂತ್ರಿಗಿರಿಗಾಗಿ ಲಾಬಿ ಮಾಡುತ್ತಿದ್ದಾರೆ. ಸಭೆಗಳು ನಡೆಯೋ ಹೊತ್ತಲ್ಲೇ 10 ಹಲವು ಷರತ್ತುಗಳನ್ನು ಹಾಕಿದ್ದಾರೆ. ಪ್ರಾಂತ್ಯ, ಸಮುದಾಯ ನೋಡಿ ಸಂಪುಟದಲ್ಲಿ ಸ್ಥಾನ ಕೊಡಲಿ, ಕೊಟ್ಟಿರುವ ಜವಾಬ್ದಾರಿ ನಿಭಾಯಿಸಿದವರಿಗೆ ಕೊಡಲಿ, ಜಿಲ್ಲೆ ಪರಿಗಣಿಸಿ ಕೊಟ್ಟರೆ ಪಕ್ಷಕ್ಕೆ ಹಾನಿಯಾಗಬಾರದು, ಸಂಘಟನೆ ಕೊರತೆ ಆಗಬಾರದು, ನಿಷ್ಠಾವಂತರಿಗೆ ಕೊಡಬೇಕು, ಅದು ಬಿಟ್ಟು ವ್ಯವಹಾರ ಮಾಡೋರಿಗೆ ಕೊಡಬಾರದು ಎಂಬ ಸಂದೇಶ ರವಾನಿಸಿದ್ದಾರೆ. ನಾನು ಯಾವತ್ತೂ ಕೂಡ ಭರವಸೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ನನಗೆ ವಿಶ್ವಾಸ ಇದೆ, ನನಗೆ ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ. ಸಮುದಾಯವಾರು ನೋಡ್ಲಿ, ಆದ್ರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ,
ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ಸೊ ಯಾರಿಗೆ ಏನು ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಯಾರು ಜನರ ಜೊತೆ ಬೆರೀತಾರೆ, ಯಾರು ಏನಪ್ಪ ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊತಾರೆ, ಅವ್ರನ್ನ ದೂರಿಟ್ಟು ಮಾಡಬೇಕು, ಪಕ್ಷದ ನಿಷ್ಠಾವಂತರಿಗೆ ಕೊಡಬೇಕು. ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೇದಾಗ್ತದಂತ ನಮ್ಮ ಸಮಾಜ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ, ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ನಮಗೆ ವಿಶ್ವಾಸ ಇದೆ ಒಳ್ಳೇದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ, ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡ್ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದಮೇಲೆ, ಹಾಫ್ ಟರ್ಮ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಹೈಕಮಾಂಡ್ ಹತ್ರ ನನ್ನ ಮನವಿಯನ್ನು ಸಲ್ಲಿಸಿದೆ. DK ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ. ಮೊದಲ ಬಾರಿ ಗೆದ್ದವರು ಯುವ ಮುಖಗಳಿಗೆ ಮಣೆ ಹಾಕಬೇಕೆಂಬ ಕೂಗು ಕೂಡ ಕೇಳಿದೆ. ಅವರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ರೆ ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಯುವಕರಂತೆಲ್ಲ ಒಂದು ಮಾಡಿರ್ತಕ್ಕಂಥ ಕೆಲಸ ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಶಕ್ತಿ ತುಂಬಿದ್ರೆ ಸಂಘಟನೆ ಮಾಡೋಣ ಉದ್ದೇಶದಲ್ಲಿ ಕೇಳ್ತಾ ಇದ್ದೀವಿ. ಸಹಜವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಏನು ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನು ಕೊಡಬೇಕು, ಹಿರಿಯರಿಗೆ ಏನು ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂಥ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರಟ್ಟಾಗಿ ಕೂತ್ಕೊಂಡು ಸೂಕ್ತವಾದಂಥ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹೇಳಂಥದ್ದು, ಪ್ರಯತ್ನ ಪಡೋಂಥದ್ದು ನಮ್ಮ ಒಂದು ಕರ್ತವ್ಯ. ಆಯ್ಕೆ ಮಾಡೋಂಥದ್ದು, ಅವಕಾಶಗಳು ಮಾಡ್ಕೊಳ್ಳೋಂಥದ್ದು ಹೈಕಮಾಂಡ್ ಮಾಡಿಕೊಡುತ್ತೆ. ಅದಕ್ಕೆಲ್ಲರಿಗೂ ಕೂಡ ನಾವು ಬದ್ಧರಾಗಿರ್ತೀವಿ. ಇದರಲ್ಲಿ ಪ್ರಯತ್ನ ಅಷ್ಟೇ. ಹೀಗೆಲ್ಲ ಚರ್ಚೆಗಳು ನಡೆಯುವಾಗಲೇ ರೇಸ್ನಲ್ಲಿರೋ ನಾಯಕರದ್ದು ನಾನಾ ಲೆಕ್ಕಾಚಾರ. ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ ಸವದಿ, ಮಹಾಂತೇಶ್ ಕೌಜಲಗಿ, ಯಶವಂತರಾಯಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ಬಸವರಾಜ ರಾಯರೆಡ್ಡಿ, ಕೆ ಷಡಕ್ಷರಿ ಹಾಗೂ ವಿಜಯಾನಂದ ಕಾಶಪ್ಪನವರಿದ್ದಾರೆ. ಒಕ್ಕಲಿಗ ಸಮುದಾಯದಿಂದ KN ಶಿವಲಿಂಗೇಗೌಡ, HC ಬಾಲಕೃಷ್ಣ, ಎಂ ಕೃಷ್ಣಪ್ಪ, ಶರತ್ ಬಚ್ಚೇಗೌಡ, SN ಸುಬ್ಬಾರೆಡ್ಡಿ ಇದ್ದಾರೆ. ಮರಾಠ ಸಮುದಾಯದಿಂದ ಸಂತೋಷ್ ಲಾಡ್ ಹಾಗೂ ಶ್ರೀನಿವಾಸ್ ಮಾನೆ ರೇಸ್ನಲ್ಲಿದ್ದಾರೆ. ಬ್ರಾಹ್ಮಣ ಸಮುದಾಯದಿಂದ RV ದೇಶಪಾಂಡೆ ಹಾಗೂ ದಿನೇಶ್ ಗುಂಡೂರಾವ್ ಇದ್ದಾರೆ. ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಆಕಾಂಕ್ಷಿಗಳು. ಕುರುಬ ಸಮುದಾಯದಿಂದ ರಾಘವೇಂದ್ರ ಹಿಟ್ನಾಳ್ ಹಾಗೂ ಬಸವರಾಜ ಶಿವಣ್ಣನವರಿದ್ದಾರೆ. SC ಬಲಗೈ ಸಮುದಾಯದಿಂದ P ನರೇಂದ್ರ ಸ್ವಾಮಿ, ಅಬ್ಬಯ್ಯ ಪ್ರಸಾದ್, SN ನಾರಾಯಣ ಸ್ವಾಮಿ ಇದ್ದಾರೆ. ಬೋವಿ ಸಮುದಾಯದಿಂದ HV ವೆಂಕಟೇಶ್, AC ಶ್ರೀನಿವಾಸ್ ಇದ್ದಾರೆ. ವಾಲ್ಮೀಕಿ ಸಮುದಾಯದಿಂದ T ರಘುಮೂರ್ತಿ ಹಾಗೂ ಅನ್ನಪೂರ್ಣ ತುಕಾರಾಮ್ ಇದ್ದಾರೆ. ಉಳಿದಂತೆ ಉಪ್ಪಾರ ಸಮುದಾಯದಿಂದ C ಪುಟ್ರಂಗ್ ಶೆಟ್ಟಿ, SC ಎಡಗೈ ಸಮುದಾಯದಿಂದ K ಬಸವಂತಪ್ಪ, ಕೊಡವ ಸಮುದಾಯದಿಂದ AS ಪೊನ್ನಣ್ಣ, ಈಡಿಗ ಸಮುದಾಯದಿಂದ ಮಧು ಬಂಗಾರಪ್ಪ, ಬಂಜಾರ ಸಮುದಾಯದಿಂದ ರುದ್ರಪ್ಪ ಲಮಾಣಿ ಹಾಗೂ ನೇಕಾರ ಸಮುದಾಯದಿಂದ MLC ಉಮಾಶ್ರೀ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 36 ಜನ ಈ ಸಮುದಾಯದ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಅದಕ್ಕೆ ಅವರಿಗೆ ಸಚಿವ ಸಂಪುಟದಲ್ಲೂ ಸಹಿತ ಅವರಿಗೆ ಜನಸಂಖ್ಯೆಗೆ ಅಂದರೆ ಏನು ಗೆದ್ದಿದ್ದಂಥದ್ದು ಮತ್ತು ಹಿಂದೆ ಏನು ಸುಮಾರು 7 ಜನ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇವತ್ತು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಖಾಲಿ ಇರುವ 20 ಸ್ಥಾನಗಳಲ್ಲಿ 19 ಸ್ಥಾನ ತುಂಬಿ 1 ಸ್ಥಾನ ಖಾಲಿ ಇಡಲು ಚಿಂತನೆ ನಡೆದಿದೆ. ಸಂಜೆ KC ವೇಣುಗೋಪಾಲ್ ಮನೆಯಲ್ಲಿ ನಡೆಯುತ್ತಿರುವ ಸಭೆಯಲ್ಲೂ ಸಂಪುಟದ್ದೇ ಚರ್ಚೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವರಾಗೋದಿಕ್ಕೆ ಬೇಕಾಗಿ 20 ಸ್ಥಾನಗಳಿಗೆ 20 ತುಂಬಿದ್ರು ಕೂಡ 40ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಲ್ಲಿ ಇದ್ದೇ ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ 2ರಿಂದ 3 ಆಕಾಂಕ್ಷಿಗಳಿದ್ದಾರೆ. ಉದಾಹರಣೆಗೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಅಥವಾ ಬೆಳಗಾವಿ ಅಥವಾ ಹಾವೇರಿ
ಯಾವುದೇ ಜಿಲ್ಲೆಯನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಕನಿಷ್ಠ 2, 3, 4 ಜನ ಆಕಾಂಕ್ಷಿಗಳಿದ್ದಾರೆ. ಬೆಳಗಾವಿಯಲ್ಲಂತೂ 5, 6 ಜನ ಆಕಾಂಕ್ಷಿಗಳಿದ್ದಾರೆ. ಬೆಂಗಳೂರಿನಲ್ಲಿ 7, 8 ಜನ ಆಕಾಂಕ್ಷಿಗಳಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲೂ ಆಕಾಂಕ್ಷಿಗಳಿದ್ದಾರೆ. ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿರ್ಬೋದು, ಯಾವುದೇ ಜಿಲ್ಲೆ ತಗೊಳ್ಳಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಭಾಳ ದೊಡ್ಡದಿದೆ. ಈ ಆಕಾಂಕ್ಷಿಗಳಲ್ಲಿ ಅಂತಿಮವಾಗಿ ಇವರು ಮಂತ್ರಿಗಳಾಗಿ ಮಾಡೋದಕ್ಕೆ ಆಗುವಂಥದ್ದು ಕೇವಲ 20 ಜನರನ್ನು ಮಾತ್ರ. ಉದಾಹರಣೆಗೆ ನೀವು ಕೊಪ್ಪಳ ಜಿಲ್ಲೆಯನ್ನು ತೆಗೆದುಕೊಂಡ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಆಲ್ರೆಡಿ ಶಿವರಾಜ್ ತಂಗಡಗಿಯವರು ಮಂತ್ರಿ ಆಗಿದ್ರು. ಶಿವರಾಜ್ ತಂಗಡಗಿಯವರು ಈಗಲೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ನಾನು ಮತ್ತೊಮ್ಮೆ ಮಂತ್ರಿ ಆಗಬೇಕು ಅಂತೇಳಿ. ಹಾಗೆಯೇ ಅದೇ ಜಿಲ್ಲೆಯಿಂದ ಬರುವಂತಹ ಹಿಟ್ನಾಳ್ ಅವರು ಕೂಡ ಮಂತ್ರಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರು ಒತ್ತಡ ಹೇರ್ತಾ ಇದ್ದಾರೆ. ರಾಯರೆಡ್ಡಿಯವರು ಅವರು ಕೂಡ ಒತ್ತಡವನ್ನು ಹೇರ್ತಿದ್ದಾರೆ. ಅವರು ಕೂಡ ಸೀನಿಯರ್ MLA, ಹಾಗಾಗಿ ಅವರು ಕೇಳ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಅಷ್ಟೇ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಈ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಯಾರನ್ನ ಅಂತಿಮವಾಗಿ 20 ಆಗಿ ಪರಿವರ್ತಿಸ್ತಾರೆ ಮತ್ತು ಈ ವಿಚಾರದಲ್ಲಿ ಹೈಕಮಾಂಡ್ ಆಲ್ರೆಡಿ ಒಂದು ಕ್ಲಿಯರ್ ಮೆಸೇಜನ್ನು ರಾಜ್ಯ ಕಾಂಗ್ರೆಸ್ಗೆ ಕೊಟ್ಟಿತ್ತು. ಯುವ ಮುಖಗಳಿಗೆ, ಹೊಸಬರಿಗೆ, ಎನರ್ಜಿ ಇರುವಂಥವ್ರಿಗೆ, ಕೆಲಸ ಮಾಡುವಂಥವ್ರಿಗೆ, ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲದೆ ಇರುವಂಥವ್ರಿಗೆ ಮತ್ತು ಉತ್ಸಾಹಿಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಹೀಗಿರುವಾಗ ಮತ್ತೆ ಅಲ್ಲಿ TB ಜಯಚಂದ್ರ ಅವ್ರನ್ನ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನನ್ನನ್ನು ಪರಿಗಣಿಸ್ತಾರೆ ಅಂತೇಳಿ ನಂಗೆ ಅನಿಸುತ್ತೆ, ನನ್ನ ಅನುಭವ ಅಂತಾರೆ. ರಾಯರೆಡ್ಡಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ನನ್ನನ್ನು ಪರಿಗಣಿಸ್ತಾರೆ, ನನ್ನ ಅನುಭವ ಅಂತಾರೆ. ನೀವು ಹೋಗಿ RV ದೇಶಪಾಂಡೆ ಅವ್ರನ್ನ ಮಾತಾಡಿಸಿದ್ರೆ ಅವರು ಹೇಳ್ತಾರೆ ನನ್ನ ಹಿರಿತನವನ್ನು ಪರಿಗಣಿಸ್ತಾರೆ ಅಂತ. ಹಾಗಾಗಿ ಹಿರಿಯರು ಇನ್ನೂ ಕೂಡ ಮತ್ತೆ ಮಂತ್ರಿಗಳಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಹೊಸಬರು ಮಂತ್ರಿಗಳಾಗಬೇಕು ಅಂತ ಕಾಯ್ತಿದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೆ ನೋಡಬೇಕಾಗಿದೆ, ಆದರೆ ಕಾಯಬೇಕು ಇನ್ನು ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ. ಸ್ವಾಗತ. ಗ್ರಾಮ ವಾಸ್ತವ್ಯಕ್ಕೆ ನಿರ್ಧರಿಸಿದ್ದಾರೆ ಆರ್ ಅಶೋಕ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಇಷ್ಟು ದಿವಸ JDSನವರು ಹೋರಾಟವನ್ನು ದೊಡ್ಡ ಸ್ವರೂಪದಲ್ಲಿ ಮಾಡಿದ್ದಾರೆ. ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ರೈತರು ತಮ್ಮ ಪಾಡಿಗೆ ತಮ್ಮ ಹೋರಾಟವನ್ನು ಕಳೆದ 1-1.5 ವರ್ಷದಿಂದ ನಡೆಸ್ತಾರೆ. ಈಗ ರಾಜಕೀಯದ ಎಂಟ್ರಿ ಆದ ನಂತರ JDSನವರು ಅದರ ಮುಂಚೂಣಿಯಲ್ಲಿದ್ದರು. ಪಾದಯಾತ್ರೆಯನ್ನು ನಡೆಸಿದ್ರು, ಒಂದು ದಿವಸ ಧರಣಿ ಕೂತರು, ಇದೆಲ್ಲ ಆಯಿತು. ಈಗ ಆರ್ ಅಶೋಕ್ ಅವರ ಸರದಿ. ಅವ್ರಿಗೂ ಕೂಡ ಈಗ ಬಿಡದಿ ರೈತರ ಪರವಾಗಿ ನಿಂತು ಯಾವುದೇ ಕಾರಣಕ್ಕೂ ಟೌನ್ಶಿಪ್ಪನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಹಾಗಾಗಿ ಒಂದು ಗ್ರಾಮ ವಾಸ್ತವಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಬಿಡದಿಲ್ಲ BJP ಅಂತ, ಬಿಡದಿಯಲ್ಲಿ ಈಗ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿದಿದೆ ಬಿಜೆಪಿಯವರು ಬೀದಿಗಿಳಿಯೋದಕ್ಕೆ ಬೇಕಾದ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇವತ್ತು ಕೇಸರಿ ನಾಯಕರು ಹೆಗಲ ಮೇಲೆ ಹಸಿರು ಶಾಲನ್ನು ಹಾಕಿ ರೈತರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರು ಇವತ್ತು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಯಾವ ಹಳ್ಳಿಗಳಲ್ಲಿ ರೈತರು ಈ ಒಂದು ತಮ್ಮ ಭೂಮಿಯನ್ನು, ತಮ್ಮ ಜಮೀನನ್ನು ಬಿಟ್ಟುಕೊಡೋದಕ್ಕೆ ವಿರೋಧಿಸ್ತಾ ಇದ್ದಾರೋ ಆ ಹಳ್ಳಿಗಳ ರೈತರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿದಿದೆ BJP. ಸರ್ವೆ ಮಾಡಿದ ಹಳ್ಳಿಗಳಲ್ಲಿ ಆರ್ ಅಶೋಕ್ ಅವರು ಸಂಚರಿಸಿದ್ದಾರೆ. ಅವರಲ್ಲೆಲ್ಲ ಓಡಾಡಿದ್ದಾರೆ, ರೈತರನ್ನ ಮಾತನಾಡಿಸಿದ್ದಾರೆ, ರೈತರ ಅಹವಾಲುಗಳನ್ನು ವಿಶೇಷವಾಗಿ ಸ್ವೀಕರಿಸಿದ್ದಾರೆ. ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿದ ಹಳ್ಳಿಗಳಲ್ಲಿ ಹೋಗಿದ್ದಾರೆ. FIR ದಾಖಲಾಗಿರುವ ರೈತರನ್ನ ಭೇಟಿಯಾಗಿದ್ದಾರೆ. FIR ದಾಖಲಾಗಿರುವಂಥ ಯಾವ ರೈತರ ವಿರುದ್ಧ FIR ಅನ್ನು ಈಗಾಗಲೇ ಪೊಲೀಸರು ದಾಖಲಿಸಿದ್ದಾರೋ, ಅಂದರೆ ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವಂಥದ್ದು, ಅಟ್ಯಾಕ್ ಮಾಡಿರುವಂಥದ್ದು, ಕಲ್ಲು ತೂರಾಟ ನಡೆಸಿರುವಂಥದ್ದು, ಪೊರಕೆಯಿಂದ ಹೊಡೆದಿರುವಂಥದ್ದು, ಇವರ ಮೇಲೇನು ಪ್ರಕರಣ ದಾಖಲಾಗಿದೆ ಅಂಥವ್ರಿಗೀಗ ಕಾನೂನು ಸಹಾಯದ ಭರವಸೆಯನ್ನು BJPಯ ಕಡೆಯಿಂದ ಕೊಟ್ಟಿದ್ದಾರೆ. ಆಲ್ರೆಡಿ JDSನವರು ಕೂಡ ಕಾನೂನು ಸಹಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಪರವಾಗಿ ಜಾಮೀನು ಅರ್ಜಿಯನ್ನು ಹಾಕುವಂತ ಕೂಡ ಹೋಗಿದ್ದಾರೆ. ಈಗ ಅಶೋಕ್ ಅವರ ಸರದಿ. ಶೀಘ್ರವೇ ಬನ್ನಿಗಿರಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಆರ್ ಅಶೋಕ್ ಅವರು ನಿರ್ಧರಿಸಿದ್ದಾರೆ. ಬನ್ನಿಗಿರಿ ಅನ್ನುವಂತಹ ಅಲ್ಲಿಗೆ ಹೋಗಿ ಬನ್ನಿಗಿರಿಯಲ್ಲಿ ಅವರು ಗ್ರಾಮ ವಾಸ್ತವ್ಯ ನಡೆಸೋದಕ್ಕೆ ಅಶೋಕ್ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಹೋರಾಟವನ್ನು ಸಂಘಟಿಸುವಂಥದ್ದು BJPಯ ಬಹಳ ಮುಖ್ಯವಾದಂಥ ಉದ್ದೇಶ ಮತ್ತು ಅದರ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಬಿಡದಿಯ ಏನು ರೈತರೇನಿದ್ದಾರೆ, ಎಲ್ಲಿ ಹೋರಾಟ ನಡೀತಾ ಇದೆ, ಯಾವ ಜಮೀನುಗಳನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ರೈತರು ಅವಿರತವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಆ ರೈತರನ್ನು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಕರೆದುಕೊಂಡು ಅವ್ರ ಜೊತೆಗೆ BJPಯ ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸೋದಕ್ಕೆ BJPಯವರು ನಿರ್ಧರಿಸಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾರೆ. ಬಿಡದಿ ಭಾಗದ ರೈತರನ್ನ ಕರೆತಂದು BJP ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥದ್ದಿದೆ. ಬಿಡದಿ ಭಾಗದ ರೈತರನ್ನ ಪ್ರಮುಖವಾಗಿ ಇಲ್ಲಿ ಅವರು ಕರೆಸಿಕೊಂಡು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯದ ಎಲ್ಲ BJP ಶಾಸಕರು, ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ನಾಯಕರುಗಳನ್ನು, ಎಲ್ಲ ಶಾಸಕರುಗಳನ್ನು BJPಯವರು ಕರೆದಿದ್ದಾರೆ. ಅವರೆಲ್ಲರೂ ಕೂಡ ನಾಳೆ
ಈ ಹೋರಾಟದಲ್ಲಿ, ಈ ಪ್ರತಿಭಟನೆಯಲ್ಲಿ ಪಕ್ಷದ ವೇದಿಕೆಯಲ್ಲಿ ನಡೀತಾ ಇರುವಂತಹ ಹೋರಾಟ ಆಗಿರೋದ್ರಿಂದ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ ಆಗಬಾರ್ದು ಅಂತ ಹೇಳಿ ಮುಂದಿನ ವಿಧಾನಮಂಡಲ ಅಧಿವೇಶನ ಏನು ಆಗಸ್ಟ್ 6ನೇ ತಾರೀಕಿಗೆ ಕರೆದಿದ್ದಾರೆ ಮುಖ್ಯಮಂತ್ರಿಯವರು. ಆಗಸ್ಟ್ 6ರಿಂದ ಶುರುವಾಗ್ತಾ ಇರುವಂತಹ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ, ಸರ್ಕಾರಕ್ಕೆ ಚುರುಕು ಮುಟ್ಟಿಸುವ, ಸರ್ಕಾರವನ್ನ ಪ್ರಶ್ನಿಸುವ ಕೆಲಸವನ್ನ ಬಿಜೆಪಿ ಮಾಡೋದಿದೆ. ಹಿಂದೆ ಕಂದಾಯ ಸಚಿವರಾಗಿ ಕೂಡ ಕೆಲಸ ಮಾಡಿದಂಥವ್ರು ಆರ್ ಅಶೋಕ್. ಹಾಗಾಗಿ ಈ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಮುಂದೆ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಅವರು ಕೂಡ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗೋದಕ್ಕೆ ಬಿಡಲ್ಲ ಅಂತ ಸವಾಲನ್ನು ಸರ್ಕಾರಕ್ಕೆ ಎಸೆದಿದ್ದಾರೆ. ಸರ್ಕಾರ ಹೇಳ್ತಾ ಇದೆ, ಯಾವ ರೈತರು ನಮಗೆ ಜಮೀನು ಬಿಟ್ಟುಕೊಡ್ತಿದ್ದಾರೋ ಅವರ ಜಮೀನುಗಳನ್ನೇ ಇಟ್ಟುಕೊಂಡೇ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು ಹಾಗಾದರೆ ಹೋರಾಟಕ್ಕೆ ಏನು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ರೈತರು ಎಲ್ಲ ಹಳ್ಳಿಗಳಲ್ಲೂ ಭಯಭೀತರಾಗ್ಬಿಟ್ಟಿದ್ದಾರೆ. ನಾವು ಹೋಗಿದ್ದಲ್ಲ ರೈತರು ಅವ್ರ ಮನೆ ಹೇಳ್ದ, ನಾವು ನಿದ್ದೆ ಮಾಡಿನೇ ತಿಂಗಳಾನ್ಗಟ್ಲೆ ಆಯ್ತು. ರಾತ್ರಿ ಎಲ್ಲ ನಮಗೆ ಕನಸಲ್ಲೂ ಕೂಡ ಡಿ ಕೆ ಶಿವಕುಮಾರೇ ನಮಗೆ ಎದುರು ಕಾಣಿಸ್ತಾರೆ. ಕಣ್ಣು ಬಿಟ್ರೆ ಸಾಕು, ರಾತ್ರಿ ಕನಸಲ್ಲೂ ಕೂಡ ಕೆಟ್ಟ ಕನಸಲ್ಲಿ ಬರ್ತದೆ, ಕನಸಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಕಾಣಿಸ್ತಾ ಇದ್ದಾರೆ, ದೌರ್ಜನ್ಯ ಮಾಡೋದು ಇದೆಲ್ಲ ಅಂತ. ಅಂದ್ರೆ ಒಂದು ರೀತಿ ಇಡೀ ಎಮರ್ಜೆನ್ಸಿ ಬೈರ್ಮಂಗಲ ಅಂತ ಹೇಳಿದ್ರೆ ಒಂದು ರೀತಿ ಎಮರ್ಜೆನ್ಸಿ ರೀತಿ ಡಿಕ್ಲೇರ್ ಆಗಿದೆ. ಎಲ್ಲ ಕಡೆ ಪೊಲೀಸರು ಯಾರ ಮನೆ ಹತ್ರ ಹೋಗ್ಲಿ ರಾತ್ರಿ ಎಲ್ಲ ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಬಂದು ಧಮಕಿ ಹಾಕಿ ಪ್ರತಿ ಮನೆ ಬಾಗಿಲು ತಟ್ಟಿ ಕೊಡ್ತೀವೋ ಇಲ್ಲೋ ಅಂತೇಳಿ ಧಮಕಿ ಹಾಕೋದು ಇದೆಲ್ಲ ನಿರಂತರ ನಡೆದಿದೆ. ಇದು ಫರ್ಟೈಲ್ ಲ್ಯಾಂಡ್, ವ್ಯವಸಾಯಕ್ಕೆ ಅತಿ ಯೋಗ್ಯವಾದ ಜಾಗಗಳು ಇವೆಲ್ಲ. ಮಲೆನಾಡು ಪ್ರದೇಶದ ರೀತಿಯಲ್ಲಿ ಇದು ಸೃಷ್ಟಿಯಾಗಿದೆ. ಇಂಥದ್ದನ್ನು ಬಿಟ್ಟು ನೀವು ಎಲ್ಲ ಬರಡು ಭೂಮಿಗಳಿರೋ ಕಡೆ ಹೋಗಿ, ಚಿಕ್ಕಬಳ್ಳಾಪುರ ಬಹಳ ಒಳ್ಳೆ ಜಾಗಗಳಿದೆ, ಅಲ್ಲೋಗಿ ಏರ್ಪೋರ್ಟ್ಗೆ ಕೂಡ ಹತ್ರ ಇರುತ್ತೆ. ಅಂಥದ್ದನ್ನು ಮಾಡೋದು ಬಿಟ್ಟು ಏರ್ಪೋರ್ಟ್ ಇಲ್ಲಿಂದ ಜನ ಹೋಗ್ಬೇಕಂತಂದ್ರೆ ಬೆಂಗಳೂರನ್ನ ಹಾರಿ ಹೋಗ್ಬೇಕಲ್ಲ, ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಅದರಿಂದ ಬಹಳ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದರಿಂದ ಯಾರೋ ಶ್ರೀಮಂತರಿಗೆ ನೀವು ಇಲ್ಲಿ ಟೌನ್ಶಿಪ್ ಮಾಡಿ ಅವರಿಗೆ ಮನೆ ಕಟ್ಟಿಸಿಕೊಡುವಂತ ಪ್ರಯತ್ನ ಮಾಡೋದ್ರ ಬದಲು ಬೇರೆ ಕಡೆ ಮಾಡಿ ಈ ಬಡ ರೈತರು ಮಾಡ್ತಾ ಇರತಕ್ಕಂತ ಈ ಕಸುಬನ್ನ ಕಿತ್ಕೊಳ್ಬೇಡಿ. ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನ ಆಡ್ತಾ ಇದ್ದಾರೆ, ರೈತರು ಕೊಟ್ರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ, ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ನನ್ನದೇ ನಡಿಬೇಕು, ನನ್ನ ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು, ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ ಅವರು. ಇನ್ನು ರೈತರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಹೇಳ್ತಾವ್ರಿ. ನಾವು ಆ ಮಾತು ಒಪ್ಪಲ್ಲ. ಇವರು ನೋಟಿಫಿಕೇಶನ್ ಮಾಡಿದಾಗ ಇಡೀ ಊರ್ಗೆನೆ ಕಳ್ಸಿದ್ದಾರೆ. ಎಷ್ಟು ಊರ್ ಇದಾವೆ? 4 ಗ್ರಾಮ, ಮೊದ್ಲು ಮಂಡಳಿ 3 ಗ್ರಾಮ, ಒಟ್ಟು 7 ಗ್ರಾಮಕ್ಕೂ ಕೊಟ್ಟವ್ರೆ. ಅವ್ರು ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಅಂತವ್ರೆ. ಅದು ಆ ಒಪ್ಪಿಗೆಗೆ ನಮ್ಗೆ ಒಪ್ಪಿಗೆ ಇಲ್ಲ. ನಾವು ಅಂತೆ ಗಂಟ ನಾವ್ ಎದ್ದೋಳಲ್ಲ. ನಾಳೆನೇ ಆಗ್ಲಿ ನಾಡ್ದೇ ಆಗ್ಲಿ ನಮ್ಗೆ ದೇವೇಗೌಡರ ತಾತ ಹೇಳ್ತಾ ಇದ್ರು, ನಮ್ಗೆ 5 ದಿನದಲ್ಲಿ ನಿಮ್ಗೆ ಮನವಿ ಕೊಡ್ತೀವಿ ಪತ್ರನ ಅಂತ ಹೇಳವ್ರೆ. ನಮ್ಗೇನಾರು ಒಂದ್ ಮನವಿ ಪತ್ರ ಕೊಟ್ರೆ ನಾವ್ ಎದ್ದು ಹೊರಟೈತೀವಿ. ನೀವು ಎರಡು ಕಡೆ ನಾಗರಾವ್ 2 ಕಡೆ ತಲೆ ಆಡ್ಸಿದ್ರೆ ನಾವ್ ಅಂತೆ ಗಂಟೆ ಪರ್ಕೆಲು ಹೊಡಿತೀವಿ, ಒಂದ್ಕೆಲು ಹೊಡಿತೀವಿ, ನಮ್ ಕೈಲಿ ಏನದ ಹತ್ರನೂ ಹೊಡಿತೀವಿ. ಕೊಡ್ತೀವಿ ಅಂತ ಬಂದವರು ನಾವೇನು ತನಿಖೆ ಬೇರೆ ತರ ಇಶ್ಯೂಗಳು ಶುರುವಾಗ್ತವೆ. ಆ ಕಾರಣಕ್ಕೆ ಅವ್ರ ಬಗ್ಗೆ ಏನು ಮಾತಾಡ್ಕೋಲ್ಲ. ಇವತ್ತು ಸರ್ಕಾರ ಏನು ಹೊರಟಿದೆ ಅದನ್ನು ಸರಿಯಾದ ರೀತಿ ನಿರ್ವಹಿಸಬೇಕು. ರೈತರ ಪರವಾದಂಥ ಕೆಲಸಗಳನ್ನ ನಿರ್ವಹಿಸಬೇಕು. ಮತ್ತು ಏನು ಚಳವಳಿ ಮಾಡ್ತಾ ಇದ್ದಾರೆ ರೈತರು, ಅವರು ಮೇಲಕ್ಕೆ ಹೇಳ್ಬೇಕಾರೆ ಅವ್ರು ಹೇಳಲ್ಲ. ಇವಾಗ ಚಳವಳಿ ಯಾಕೆ ಅಂತಂದರೆ ಇವರು ನಿರ್ದಿಷ್ಟವಾದ ಗುರಿ ಇಲ್ಲ, ನಿರ್ದಿಷ್ಟ ಹೇಳಿಕೆ ಇಲ್ಲ. ಅವ್ರಿಗೆ ಅನುಮಾನಗಳು, ಇವ್ರು ಏನು ಮಾಡ್ತಾರೆ, ಯಾವ ಟೈಮ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಂಗಾಗ್ಬಿಡ್ತದೆ. ಹಂಗಾಗಿ ಅವ್ರು ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿಗಾರರಿಗೆ ಅವ್ರು ನೆಮ್ಮದಿ ಕೊಡಬೇಕು ಅಂತ ಹೇಳಿದ್ರೆ ಇವು ಸರಿಯಾದಂಥ ಗೊತ್ತು ಗುರಿ ಇರುವಂಥ ಒಂದು ಸರಿಯಾದಂಥ ಕ್ರಮ ತಗೋಬೇಕು. ಭೂಮಿಯನ್ನು ಕೊಡ್ತೀವಿ ಅಂತೇಳಿ ಪರವಾಗಿ ಬಂದಿದಂಥವ್ರು ಈ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರೇ ಯಾಕೆ ಮಾಡಿರಬಾರ್ದು? ನೀವೇನೂ ತನಿಖೆ ಮಾಡ್ದೇನೆ ಪೂರ್ವಗ್ರಹ ಪೀಡಿತರಾಗಿ ಇಲ್ಲಿ ನೀವೇನು FIR ಅನ್ನು ಹಾಕಿದಿರಿ, ಕೂಡಲೇ ಆ FIR ಅನ್ನ ಕೈ ಬಿಡಬೇಕು. ಸರ್ಕಾರ ಬೇಸರತ್ತು
ಆ ರೈತರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ಎಲ್ಲ ಸಂಪೂರ್ಣವಾಗಿ ಕೈ ಬಿಡಬೇಕು.